ವೃಂದ ಎಂಬ ಭಕ್ತಿಯು ತುಳಸಿ ಗಿಡವಾದ ಕಥೆಯನ್ನು ತಿಳಿಯೋಣ ಬನ್ನಿ. ನಿನಗೆ ಹುಡಿ ಕೊಡ್ಲಾ? ತಡಿ ಸುಮ್ಮನೆ ಬೇಸಿಡ್ಕ ಎಡ್ಗಲ್ಲಿ ಇಸ್ಕಪ್ಪ. ಹಾಯ್, ಎಲ್ರಿಗೂ ನಮಸ್ಕಾರ. ಸಂಸಿತಾರ್ ರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವೆಲ್ಲರೂ ಇವತ್ತು ತುಳಸಿ ಪೂಜೆಯ ಮಹತ್ವವನ್ನು ತಿಳಿಯೋಣ ಬನ್ನಿ. ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ತುಳಸಿ ಭಕ್ತಿ ಮತ್ತು ಆರೋಗ್ಯ ಎರಡೂ ದೃಷ್ಟಿಯಿಂದ ಶ್ರೇಷ್ಠವಾಗಿದೆ. ಎನ್ಮೂಲೆ ಸರ್ವತೀರ್ಥಾನೇ ಎನ್ಮಧ್ಯೆ ಸರ್ವದೇವತಾ ಯದಾಗ್ರೆ ಸರ್ವವೇದಾಚ್ಛ ತುಳಸಿತ್ವ ನಮಾಮಿ ನಮಃ. ಅಂದರೆ ತುಳಸಿ ಬೇರಿನಲ್ಲಿ ಸಕಲ ಪುಣ್ಯ ತೀರ್ಥಗಳು, ಮಧ್ಯಭಾಗದಲ್ಲಿ ಸಕಲ ದೇವತೆಗಳು, ಅಗ್ರಭಾಗದಲ್ಲಿ ಸಕಲ ವೇದಗಳು ನೆಲೆಸಿವೆ. ಅಂತಹ ತುಳಸಿಗೆ ನಾವೆಲ್ಲರೂ ನಮಸ್ಕರಿಸೋಣ. ಈ ಶ್ಲೋಕವು ತುಳಸಿಯ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಇಂತಹ ಮಹಾನ್ ತುಳಸಿ ದೇವಿಯು ಭಗವಂತ ವಿಷ್ಣುವನ್ನು ಮದುವೆಯಾದ ದಿನವನ್ನು ತುಳಸಿ ಆಯನೆ ಎಂದು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನದ ಸಂಕೇತವಾಗಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಶುದ್ಧ ದ್ವಾದಶಿ ಎಂದು ತುಳಸಿಯ ಮದುವೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಇದನ್ನು ತುಳಸಿಯ ಮದುವೆ, ತುಳಸಿಯ ಹಬ್ಬ, ತುಳಸಿಯ ಕಾರ್ತಿಕ, ಉತ್ಥಾನ ದ್ವಾದಶಿ ಎಂಬ ಹಲವಾರು ನಾಮಾವಳಿಗಳಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ದ್ವಾದಶಿ ದಿನದ ಸಂಜೆ ಲಕ್ಷ್ಮೀ ದೇವಿಯ ಸ್ವರೂಪವಾದಂಥ ತುಳಸಿ ಕಟ್ಟೆಯನ್ನು ಶುಭ್ರಗೊಳಿಸಿ ತಳಿರು ತೋರಣ ರಂಗೋಲಿಯ ಮೂಲಕ ತುಳಸಿ ಕಟ್ಟೆಯನ್ನು ಅಲಂಕರಿಸಲಾಗುತ್ತದೆ. ತುಳಸಿ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಿ ವಿಷ್ಣುವಿನ ಪ್ರತಿರೂಪವಾಗಿ ನೆಲ್ಲಿಕಾಯನ್ನು ಹಾಗೂ ವಿಷ್ಣುವಿನ ಅವತಾರವಾದಂಥ ಆ ಕೃಷ್ಣನ ಮೂರ್ತಿಯನ್ನು ಇಟ್ಟು ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಲಾಗುತ್ತದೆ. ಈ ದಿನದಂದು ನೆಲ್ಲಿಕಾಯಿಯ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಮನೆ ಮಹಿಳೆಯರು ತಮ್ಮ ಸಂಪೂರ್ಣ ಕುಟುಂಬ ರಕ್ಷಣೆಯನ್ನು, ಸುಖ ಶಾಂತಿ ನೆಮ್ಮದಿಯ ಕುರಿತಾಗಿ ತುಳಸಿ ದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಅವಿವಾಹಿತ ಮಹಿಳೆಯರು ತಮ್ಮ ಉತ್ತಮ ಜೀವನ ಸಂಗಾತಿಯನ್ನು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಇಂತಹ ಮಹಾನ್ ವಿಶೇಷತೆಯುಳ್ಳ ತುಳಸಿ ದೇವಿಯ ಹಬ್ಬದ ಹಿಂದೆ ಒಂದು ಅದ್ಭುತವಾದ ರೋಚಕ ಕಥೆ ಇದೆ. ಹಾಗಾದರೆ ಈ ಕಥೆ ಏನೆಂದು ಈಗ ತಿಳಿದುಕೊಳ್ಳೋಣ. ತುಳಸಿ ಮದುವೆಯನ್ನು ಕುರಿತು ಪದ್ಮಪುರಾಣದಲ್ಲಿ ಉಲ್ಲೇಖವಿದೆ. ಈ ಕಥೆಯ ಪ್ರಕಾರ ಬೃಂದ ಎಂಬ ಹೆಸರಿನ ಯುವತಿ ತುಳಸಿ ಗಿಡವಾಗಿ ಅವತರಿಸುತ್ತಾಳೆ. ಈ ವೃಂದ ರಾಜಕುಮಾರಿಯಾಗಿದ್ದು ಅಸುರರ ರಾಜನಾದಂಥ ಜಲಂಧರನ ಜೊತೆ ಈಕೆಯ ಮದುವೆಯಾಗುತ್ತದೆ. ಈ ವೃಂದ ಮಹಾನ್ ದೈವಭಕ್ತಳು, ಧರ್ಮಿಷ್ಠಳು ಹಾಗೂ ವಿಷ್ಣುವಿನ ಪರಮ ಭಕ್ತಿಯಾಗಿರುತ್ತಾಳೆ. ಈಕೆಯ ದೈವಭಕ್ತಿ ಮತ್ತು ಪವಿತ್ರದ ಫಲವಾಗಿ ಜಲಂಧರ ಬಹಳ ಶಕ್ತಿಶಾಲಿಯಾಗಿರುತ್ತಾನೆ. ವೃಂದಾಳ ಪ್ರತಿನಿಷ್ಠೆ, ಭಕ್ತಿ ಜಲಂಧರನಿಗೆ ರಕ್ಷೆಯಾಗಿರುತ್ತದೆ. ಒಮ್ಮೆ ಜಲಂಧರ ದೇವಲೋಕವನ್ನು ಗೆಲ್ಲುವ ಉದ್ದೇಶದಿಂದ ದೇವತೆಗಳ ಮೇಲೆ ಯುದ್ಧ ಸಾರುತ್ತಾನೆ. ಪತ್ನಿಯಾದ ವೃಂದ ಪತಿಯ ವಿಜಯಶಾಲಿಯಾಗಿ ಮರಳಿ ಬರುವ ತನಕ ಪೂಜೆಯಿಂದ ಹೇಳೋದಿಲ್ಲ ಎಂದು ಜಲಂಧರನಿಗೆ ಮಾತು ಕೊಟ್ಟಿರುತ್ತಾಳೆ. ಅದೇ ರೀತಿಯಾಗಿ ಪ್ರತಿನಿಷ್ಠೆಯಿಂದ ಪೂಜೆಗೆ ಕುಳಿತುಕೊಳ್ಳುತ್ತಾಳೆ. ಆಕೆಯ ಭಕ್ತಿಯಿಂದ ಜಲಂಧರನ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ದೇವತೆಗಳಿಗೂ ಜಲಂಧರನ ಸೋಲಿಸುವುದು ಕಷ್ಟವಾಗಿತ್ತು. ಆಗ ದೇವತೆಗಳೆಲ್ಲ ವಿಷ್ಣುವಿನ ಹತ್ರ ಹೋಗಿ ತಮ್ಮನ್ನು ರಕ್ಷಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾರೆ. ವಿಷ್ಣುವಿಗೆ ಜಲಂಧರನ ಶಕ್ತಿ ಇರುವುದು ಆತನ ಪತ್ನಿಯ ಪ್ರತಿನಿಷ್ಠ ಸಂಕಲ್ಪದಲ್ಲಿ ಎಂದು ತಿಳಿದಿರುತ್ತದೆ. ಅದಕ್ಕೆ ವಿಷ್ಣು ಬೇರೆ ದಾರಿಯಿಲ್ಲದೆ ಜಲಂಧರನ ರೂಪ ಧರಿಸಿ ಮಾರುವೇಷದಲ್ಲಿ ವೃಂದನ ಬಳಿ ಹೋಗುತ್ತಾನೆ. ವೃಂದ ತನ್ನ ಪತಿಯೇ ಯುದ್ಧದಿಂದ ಮರಳಿ ಬಂದಿದ್ದಾನೆ ಎಂದು ತಿಳಿದು ಪೂಜೆಯಿಂದ ಎದ್ದು ಜಲಂಧರನ ರೂಪದಲ್ಲಿರುವ ವಿಷ್ಣುವಿನ ಕಾಲನ್ನು ಹಿಡಿದುಕೊಳ್ಳುತ್ತಾಳೆ. ಹಾಗೆ ಆತನನ್ನು ಪ್ರೀತಿಯಿಂದ ನೋಡುತ್ತಾಳೆ. ಇದರಿಂದ
ಆಕೆಯ ಪತಿನಿಷ್ಠ ಸಂಕಲ್ಪ ಅಪವಿತ್ರ ಆಗುತ್ತದೆ. ಹಾಗಾಗಿ ಜಲಂಧರನ ಶಕ್ತಿ ಕುಂಠಿತವಾಗುತ್ತಾ ಹೋಗುತ್ತದೆ. ಈ ಸಮಯವನ್ನು ನೋಡಿಕೊಂಡಂಥ ಶಿವ ತನ್ನ ತ್ರಿಶೂಲದಿಂದ ಜಲಂಧರನನ್ನು ಸಂಹರಿಸಿ ಆತನ ತಲೆಯನ್ನು ಭೂಮಿಗೆ ಬಿಸಾಕುತ್ತಾನೆ. ಹೀಗೆಯೇ ಶಿವನಿಂದ ಕತ್ತರಿಸಲ್ಪಟ್ಟಂಥ ಜಲಂಧರನ ತಲೆ ವೃಂದಾಳ ಪಾದದಡಿಯಲ್ಲಿ ಬಂದು ಬೀಳುತ್ತದೆ. ವೃಂದಾಳಿಗೆ ಆಶ್ಚರ್ಯವಾಗುತ್ತದೆ. ಹಾಗೆಯೇ ತನ್ನ ಪತಿನಿಷ್ಠ ಸಂಕಲ್ಪ ಅಪವಿತ್ರವಾಯಿತು ಎಂದು ತಾನು ಭಕ್ತಿಯಿಂದ ಪೂಜಿಸಿದ ಭಗವಂತನೇ ನನಗೆ ಮೋಸ ಮಾಡಿದನೆಂದು ಕೋಪಗೊಳ್ಳುತ್ತಾಳೆ. ಹಾಗೆಯೇ ತನ್ನನ್ನು ತನ್ನ ಪತಿಯಿಂದ ದೂರ ಮಾಡಿದಂಥ ವಿಷ್ಣುವಿಗೆ ನೀನು ಸಹ ನಿನ್ನ ಪತ್ನಿಯ ವಿರಹ ವೇದನೆಯನ್ನು ಅನುಭವಿಸು ಎಂದು ತುಳಸಿ ಹೇಳುತ್ತಾಳೆ. ನೀನು ಕಪ್ಪು ಕಲ್ಲಾಗು ಎಂದು ಶಾಪವನ್ನು ನೀಡಿ ತನ್ನನ್ನು ತಾನು ಅಗ್ನಿಗೆ ಆಹುತಿ ಆಗುತ್ತಾಳೆ. ಮಹಾನ್ ಪತಿನಿಷ್ಠಳಾದಂಥ ವೃಂದಾಳ ಶಾಪದ ಪರವಾಗಿ ವಿಷ್ಣುವು ಸಾಲಿಗ್ರಾಮ ಕಲ್ಲಾಗಿ ಪರಿವರ್ತನೆ ಆಗುತ್ತಾನೆ. ಈಕೆಯ ಶಾಪದಿಂದಾಗಿ ವಿಷ್ಣುವನ್ನು ಕಾಪಾಡಲು ದೇವತೆಗಳೆಲ್ಲ ಆಕೆಯ ಆತ್ಮವನ್ನು ಒಂದು ಸಸ್ಯಕ್ಕೆ ವರ್ಗಾಯಿಸಿ ಹಾಗೆಯೇ ಸಾಲಿಗ್ರಾಮ ರೂಪದ ವಿಷ್ಣುವಿಗೂ ತುಳಸಿಗೂ ಮದುವೆಯನ್ನು ಮಾಡುತ್ತಾರೆ. ಇದರಿಂದಾಗಿ ವಿಷ್ಣುವಿನ ಶಾಪದ ಪ್ರಮಾಣ ಕಡಿಮೆಯಾದರೂ ವಿಷ್ಣುವಿನ ಅವತಾರಗಳಾದಂಥ ರಾಮನ ಅವತಾರದಿಂದಲೂ ಸೀತೆಯು, ಕೃಷ್ಣನ ಅವತಾರದಿಂದ ರಾಧೆಯು ವಿಷ್ಣುವು ವಿರಹ ವೇದನೆಯನ್ನು ಅನುಭವಿಸಬೇಕಾಗಿತ್ತು. ಇದಕ್ಕೆಲ್ಲ ಪತಿವ್ರತೆಯಾದಂಥ ಬೃಂದಾಳ ಶಾಪವೇ ಕಾರಣವಾಯಿತು. ಇದಿಷ್ಟು ತುಳಸಿ ಮದುವೆಯ ಹಿಂದಿರುವಂತಹ ವಿಶೇಷತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.